ಮೊದಲ ಬಾರಿಗೆ ಪವರ್ ಶೇರಿಂಗ್ ಗುಟ್ಟು ರಟ್ಟು. ಹೈಕಮಾಂಡ್ ನೀವೇ ಹಂಚಿಕೊಳ್ಳಿ ಅಂತ ಹೇಳಿದ್ರು. ಈ ಗುಟ್ಟು ಯಾರ ಬಳಿಯೂ ಇರಲಿಲ್ಲ ಅಂತ ಬಾಯ್ಬಿಟ್ಟ ಸಿಎಂ ಡಿಕೆ ಶಿವಕುಮಾರ್. ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ ನನ್ನನ್ನು ಸಿಎಂ ಮಾಡ್ತಾರೆ ಅಂತ ಭಾವಿಸಿದ್ದೆ. ಸಿದ್ದರಾಮಯ್ಯ ಅವರಿಗೆ ಅವಕಾಶ ಅಂತ ಪಕ್ಷ ಹೇಳಿತ್ತು. ಆ ದಿನಗಳ ಮೆಲುಕು ಹಾಕಿದ ಸಿಎಂ ಡಿಕೆ ಶಿವಕುಮಾರ್. ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಸಚಿವ ಸಂಪುಟ ವಿಸ್ತರಣೆ ಕಗ್ಗಂಟು. ಸಲೀಂ ಅಹಮದ್ಗೆ ಸಚಿವ ಸ್ಥಾನ ಕೇಳಿದ ಧಾರ್ಮಿಕ ಗುರುಗಳ ಮುಂದೆ ಸಿಎಂ ತಾಳ್ಮೆಯ ಮಂತ್ರ. ಎಲ್ಲ ಸಮುದಾಯಗಳು ಹಿರಿಯರ ಒತ್ತಡ ಇರೋದ್ರಿಂದ ಇಕ್ಕಟ್ಟು. ಶೀಘ್ರ ದೆಹಲಿಗೆ ತೆರಳಲಿರುವ ಮಾಜಿ ಸಿಎಂ ಸಿದ್ದು ಸಂಪುಟದಲ್ಲಿದ್ದವರಿಂದ ಮತ್ತೆ ಸಚಿವ ಸ್ಥಾನಕ್ಕೆ ಕಸರತ್ತು. ಹಿರಿಯರು ಹೊಸಬರಿಂದಲೂ ಒತ್ತಡ. ಬಿಡದಿ ಟೌನ್ಶಿಪ್ ವಾರ್ ರೋಚಕ. ಜೂನ್ 26ಕ್ಕೆ ವಿಧಾನಸೌಧದಲ್ಲಿ ಚರ್ಚೆಗೆ ಬರಲು ಕೇಂದ್ರ ಸಚಿವ ಎಚ್ಡಿಕೆಗೆ ಸಿಎಂ ಪಂತ ಆಹ್ವಾನ. ಜೂನ್ 27ಕ್ಕೆ ಜನರೆದುರು ಬೈರಮಂಗಲದಲ್ಲೇ ಚರ್ಚೆಗೆ ಸಿದ್ಧ ಅಂತ ಕುಮಾರಸ್ವಾಮಿ ಪ್ರತಿ ಸವಾಲು. ಪರಿಷತ್ ಎಲೆಕ್ಷನ್ನಲ್ಲಿ ಅಡ್ಡ ಮತದಾನ ಮಾಡಿದ್ರ ಖಾನಾಪುರ ಶಾಸಕ ವಿಠಲ ಹಲಗೇರ ಫೋಟೋ ಸಮೇತ. ಅಂಜಲಿ ನಿಂಬಾಳ್ಕರ್ ಹಾಕಿದ ಪೋಸ್ಟ್ನಿಂದ ಕಿಚ್ಚು. ರಾಜಕೀಯ ವಲಯದಲ್ಲಿ ಭಾರೀ ಚರ್ಚೆ. ಮೇಲುಕೋಟೆ ಯೋಗ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಕಳ್ಳತನ. ದೇಗುಲದ ಅರ್ಚಕ ಸೇರಿ 6 ಮಂದಿ ತಲೆದಂಡ. ಅಮಾನತುಗೊಳಿಸಿ ದೇವಾಲಯದ ಇಒ ಶೀಲಾ ಆದೇಶ. ಈ ಬಾರಿ ಮುಂಗಾರು ಆರಂಭದಲ್ಲೇ ಮಳೆ ಕೊರತೆ. ಬೆಂಗಳೂರಿಗೆ ಜಲಸಂಕಷ್ಟ ಫಿಕ್ಸ್. ಸೆಪ್ಟೆಂಬರ್ನಿಂದಲೇ ಬೆಂಗಳೂರಿನಲ್ಲಿ ನೀರಿನ ಅಭಾವ. ಜಲಮಂಡಳಿ ಫುಲ್ ಅಲರ್ಟ್. ದೆಹಲಿಯಲ್ಲಿ ಇವತ್ತು ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಸಭೆ. ಜೂನ್ ತಿಂಗಳ ಕಾವೇರಿ ನೀರು ಬಿಡಲು ತಮಿಳುನಾಡಿನ ಆಗ್ರಹ. ಕುಡಿಯುವ ನೀರಿನ ಉದ್ದೇಶಕ್ಕಾಗಿ ನೀರು ಸಂಗ್ರಹಿಸಿಡೋ ಬಗ್ಗೆ ಪ್ರಸ್ತಾಪಿಸಲಿದ್ದಾರೆ ಕರ್ನಾಟಕದ ಅಧಿಕಾರಿಗಳು. ಬಳ್ಳಾರಿ ವಿಎಸ್ಕೆ ವಿವಿ ನಕಲಿ ಘಟಿಕೋತ್ಸವ ಹಗರಣ. ಕಡೆಗೂ ಬಳ್ಳಾರಿ ಗ್ರಾಮೀಣ ಠಾಣೆಯಲ್ಲಿ ಎಫ್ಐಆರ್ ದಾಖಲು. ಇದು ನ್ಯೂಸ್ ಫಸ್ಟ್ ವರದಿಯ ಬಿಗ್ ಇಂಪ್ಯಾಕ್ಟ್. ಮಹಾಲಕ್ಷ್ಮಿ ಲೇಔಟ್ನ ಸಿಮೆಂಟ್ ಶೀಟ್ ಫ್ಯಾಕ್ಟರಿಯಲ್ಲಿ ಕೋಟಿ ಹಣ ಪತ್ತೆ. ಯಾವುದೇ ದಾಖಲೆಗಳಿಲ್ಲದ 2.96 ಕೋಟಿ ರೂಪಾಯಿ ಹಣ ಪೊಲೀಸ್ ವಶಕ್ಕೆ. ದುಡ್ಡಿನ ಮೂಲ ಹುಡುಕಿ ತನಿಖೆ. ಟ್ರಾಫಿಕ್ ರೂಲ್ಸ್ ಉಲ್ಲಂಘನೆ ಕೇಸ್ಗಳಿಗೆ 50% ರಿಯಾಯಿತಿ. ಸುಮಾರು 75,487 ಪ್ರಕರಣಗಳಲ್ಲಿ ದಂಡ ಪಾವತಿ. 2 ದಿನದಲ್ಲಿ 2.24 ಕೋಟಿ ರೂಪಾಯಿ ಫೈನ್ ಸಂಗ್ರಹ. ಬಾಗಲಗುಂಟೆ ಪೊಲೀಸ್ ಠಾಣೆ ಎಎಸ್ಐ ರೋಷಾವೇಶ. ಬಾರ್ನಿಂದ ಹೊರಬರ್ತಾ ಇದ್ದ ಗ್ರಾಹಕರಿಗೆ ಲಾಠಿ ರುಚಿ. ತಪ್ಪು ಮಾಡಿದವರ ಮೇಲೆ ಪ್ರಕರಣ ದಾಖಲಿಸಿದೆ. ಮನಬಂದಂತೆ ಲಾಠಿ ಬೀಸಿದ್ದು ಎಷ್ಟು ಸರಿ? ಪುರುಷರ ಡೇಟಿಂಗ್ ಆ್ಯಪ್ನಲ್ಲಿ ಪರಿಚಯ. ಭೇಟಿಯಾಗೋಣ ಬಾ ಎಂದು ಕರೆದು ಸೈಯದ್ ಕಿಡ್ನ್ಯಾಪ್ ಮಾಡಿದ್ದ ವಾಸೀಂ. 5 ಲಕ್ಷಕ್ಕೆ ಬೇಡಿಕೆ ಇಟ್ಟು ಹಲ್ಲೆ. ಸಂತ್ರಸ್ತನ ದೂರಿನ ಅನ್ವಯ 2 ಅರೆಸ್ಟ್. ಬೆಂಗಳೂರು ಏರ್ಪೋರ್ಟ್ನ ಗ್ಲೋಬಲ್ ಹಬ್ ಮಾಡೋದಕ್ಕೆ ಕೇಂದ್ರ ಸರ್ಕಾರದ ಪ್ಲಾನ್. ದುಬೈ, ಸಿಂಗಾಪುರ ವಿಮಾನ ನಿಲ್ದಾಣಗಳಂತೆ ಅಭಿವೃದ್ಧಿಗೆ ತೀರ್ಮಾನ. ಸಣ್ಣ ನಗರಗಳ ಜನರಿಗೆ ಅಂತಾರಾಷ್ಟ್ರೀಯ ಪ್ರಯಾಣಕ್ಕೆ ಅನುಕೂಲ. ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ ಲೋಕಾರ್ಪಣೆಗೆ ಸಿದ್ಧತೆ. ಆಂಧ್ರ ಪ್ರದೇಶ ಸಿಎಂ ಭೇಟಿ ಮಾಡಿದ ಬಸವರಾಜ ರಾಯರೆಡ್ಡಿ ನೇತೃತ್ವದ ನಿಯೋಗ. ಜೂನ್ 25ರ ಕಾರ್ಯಕ್ರಮಕ್ಕೆ ಬರುವಂತೆ ಆಹ್ವಾನ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.